भारत न्यूज में आपका स्वागत है। आज की ताजा खबर देखिए। ಮನವಿ ಕೊಡ್ತಿರ್ತಕ್ಕಂಥ ಬಾಳ್ ಏನಪ್ಪಾ ಅಂತಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಸರ್ ಒಂದಿಷ್ಟು ಮಾರ್ಕೆಟಿಂಗ್ ಸಂಸ್ಥೆ ಅಂತ ಹೇಳಿ ಖಾಸಗಿ ಸಂಸ್ಥೆಗಳು ಅವು ಏನ್ ಮಾಡ್ತಾ ಇದಪ್ಪ ಅಂತಂದ್ರೆ ಯಾರು ನಿರುದ್ಯೋಗ ಇರ್ತಾರಲ್ಲ ಇನ್ನು 18 ವಯಸ್ಸು ಇಲ್ಲದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಕನೆಕ್ಟ್ ಹಾಕೊಂಡು ನಾವು ಇಲ್ಲಿ ಉದ್ಯೋಗ ಕೊಡ್ತೀವಿ ನಿಮ್ಮ ಮಾರ್ಕೆಟಿಂಗ್ ಕಂಪನಿಗಳು ಒಳ್ಳೆ ಕಾರ್ಪೊರೇಟ್ ಕಂಪನಿಗಳು ಕಾರ್ ಬರ್ತಾವ ಅದು ಬರ್ತದೆ ಇಷ್ಟಿಷ್ಟು ಮಂತ್ಲಿ ಇಷ್ಟು ದುಡ್ಡು ನಿಮಗ ಡೆಬಿಟ್ ಆಗ್ತದ ಇವೆಲ್ಲವನ್ನ ಆಸೆಯನ್ನು ಹುಟ್ಟಿಸಿ ಅವ್ರ ಮೈಂಡ್ ವಾಶ್ ಮಾಡಿ ಇವತ್ತು ಏನ್ ಮಾಡಿದ್ರಪ್ಪ ಅಂತಂದ್ರ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಂದ 50 ರಿಂದ 60 ಸಾವಿರ ರೂಪಾಯಿ ವಸೂಲಿ ಮಾಡಿದಾರೆ. ಅದರಲ್ಲಿ ಇವರೆಲ್ಲರೂ ಕೂಡ 52 ಸಾವಿರ ರೂಪಾಯಿ ವಸೂಲಿ ಮಾಡ್ಕೊಂಡು ದುಡ್ಡು ಕೊಟ್ಟಿದ್ದಾರೆ ಸರ್. ಇದು ನಾನ್ ಸುಮಾರು 1 ತಿಂಗಳಿಂದಾನೆ ನಮ್ಮ ಇವರು ಯಾರು ಜಲನಗರ PSI ಅಲ್ಲಿನೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಈ ರೀತಿ ನಡೀತಾ ಇದೆ. ಯಾವ ವಿದ್ಯಾರ್ಥಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದಾನು ವಿದ್ಯಾರ್ಥಿಗಳು ಆನ್ಲೈನ್ ಕ್ಯಾಶ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಆನ್ಲೈನ್ ಒಟ್ಟೆ ಆ ಕಂಪನಿ ಹೆಸರು ಕೂಡ ಇದೆ ಸರ್. ಒಂದು ಬಿಲ್ಡಿಂಗ್ ಬಾಡಿಗೆ ಹಿಡಿತಾರ, PG ಅಲ್ಲೇ, ಹೆಣ್ಮಕ್ಳು PGನೂ ಅಲ್ಲೇ, ಎಲ್ಲ ಬೋಗಸ್ ಸರ್. ಗಂಡು ಮಕ್ಳು PGನೂ ಅಲ್ಲೇ. ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರ ಅದು ಹೇಳಕ್ ಹೋಗ್ಬಾರ್ದು. ಹೆಣ್ಮಕ್ಳು ಆ ರೀತಿ ಒಂದು ವ್ಯವಸ್ಥೆ ಇದೆ ಅಲ್ಲಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಆಲ್ರೆಡಿ. ನಾವು ಜಲನಗರ ಸ್ಟೇಷನ್ ಅಂಡರ್ ಒಳಗಡೆ ಬರ್ತದ ಅಲ್ಲಿನೂ ಕಂಪ್ಲೇಂಟ್ ಕೊಟ್ಟಿದ್ವಿ. ನಿನ್ನೆ ಪಿಟಿಷನ್ ಇದು ಮಾಡಿದ್ವಿ ಎಲ್ಲಿ ನಮ್ಮ ಜಲನಗರ ಸ್ಟೇಷನ್. ಇಲ್ಲಿವರೆಗೂ ಕೂಡ ಯಾವುದೇ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಹೋಗಿ ಚೆಕ್ ಮಾಡಿ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ, ಅವ್ರದ್ದೇನಲ್ಲ ವಾಪಸ್ ದುಡ್ಡು ಕೊಡ್ಬೇಕು ಇಲ್ಲ ಏನು ಅದು ಕಾನೂನು ಕ್ರಮ ತಗೋತೇವೆ ಇನ್ನೂ ಕೂಡ ವಿಚಾರಣೆ ಮಾಡಿಲ್ಲ. ಇನ್ನಾದ್ರೂ ಸ್ಟಾರ್ಟ್ ಮಾಡಿದೆ. ಅವ್ರು ಕೇಳಿದ್ರೆ ನಾವು ಪೊಲೀಸರಿಗೆ ಮಂತ್ಲಿ ಕೊಡ್ತೀವಿ, ಯಾರೇನ್ ಮಾಡ್ಕೊತಾರ ಮಾಡ್ಕೊಲಿ. ಇಷ್ಟೆಲ್ಲಾ ವಿದ್ಯಾರ್ಥಿಗಳಿದಾರೆ ಸರ್. ಇಷ್ಟೆಲ್ಲಾ ವಿದ್ಯಾರ್ಥಿಗಳು ಹೇಳುವೆ ಅಲ್ಲಿ ಏನೇನ ಇಷ್ಟರು ದುಡ್ಡು ಕಟ್ಟಿದಾರೆ ಸರ್. ಸರ್ ವಾರಕ್ಕೆ 5 ದಿನ ಸರ್, 5 ದಿನ ಟ್ರೈನಿಂಗ್ ಸರ್. ಪ್ರತಿ ವಾರನೂ ಕೂಡ 100 ರಿಂದ 80 ಹುಡುಗರು ಬರ್ತಾರೆ ಸರ್. ಅವ್ರು ಬಂದ್ 5 ದಿನ ಟ್ರೈನಿಂಗ್ ಆದ್ಮೇಲೆ ದುಡ್ಡು ಇಸ್ಕೊಂಡು ಕಳಿಸ್ಬಿಡೋದು ಅವ್ರಿಗೆ. ಮತ್ತೆ ಹೊಸೊಬ್ರು ಬರ್ತಾರೆ. ನೌಕರಿ ಕೊಡಿಸ್ತಾ ಅಂತ ಇವು ಯಾವ್ದಾರ ಒಂದು ಕಂಪ್ನಿ ಅವ್ರು ಅಂಡರ್ ಒಳಗೆ ಇರ್ತದೆ ಸರ್. ಅಲ್ಲಿ ಕಳ್ಸೋದು, ಅಲ್ಲಿ ಒಂದ್ ವಾರ ಅವರೇ ಬಿಟ್ಟು ಹೋಗ್ಬೇಕು, ಕಿರಿಕಿರಿ ಮಾಡೋದು. ಮತ್ತೆ ಅವ್ರು ನಮ್ಗೆ ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟು ಹೋಗ್ಬೇಕು. ಮತ್ತೆ ಇನ್ನೊಂದು ವಾರ ಆದ್ಗಳಿಂದ ಅಲ್ಲಿ ಬೇರೆಯವ್ರಿಗೆ ಹಾಕೋದು. ಇದು ಒಂದು ಚೈನ್ ಸಿಸ್ಟಮ್. ಈ ರೀತಿ ಇದು ಆಲ್ರೆಡಿ ಸರ್ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಮಹಾರಾಷ್ಟ್ರ ಒಳಗಡೆ ಇದು ಕೇಸ್ ದಾಖಲಾಗಿದ್ದವು. ಗುಲ್ಬರ್ಗ ಈ ಕಂಪನಿ ಮೇಲೆ ಮತ್ತೆ ಗುಲ್ಬರ್ಗ ಒಳಗೆ ಕೇಸ್ ಆಗಿದಾವ್ ಸರ್. ಮತ್ತೆ ಧಾರವಾಡ ಒಳಗೆ ಕೇಸ್ ಆಗಿದಾವ್. ಇಲ್ಲಿ ಕೂಡ ಅದೇ ಹೆಸರು ಮೇಲೆ ಇದು ಅಲ್ಲಿ ಎಲ್ಲಾ ನಡೀದಿಲ್ಲ ಅಂತ ಹೇಳಿ ಮಾಡ್ತಾ ಇದಾರೆ. ಅಂಜಿಕೆ ಆಗ್ತಿದಾರೆ ಸರ್. ಸೀರಿಯಸ್ ಆಗಿ ತಗೋಬೇಕು ಸರ್. ಅದು ಮಾತಾಡಿ ಅದು ಏನು ಇರ್ಲಕ್ಕ ಒಂದು ಜೆರಾಕ್ಸ್ ಕೊಡ್ತೀನಿ ಸರ್. ಸರ್ ಇದು ಕಡ್ಡಾಯವಾಗಿ ಪಾಪ ಇವ್ರು ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಬಹಳ ಬರ್ತಾ ಎಲ್ಲ ನಮ್ಮ ಸೋಷಿಯಲ್ ಸಮಾಜದ ವಿದ್ಯಾರ್ಥಿಗಳಿದಾರೆ ಸರ್. ಅಲ್ಲೊಂದ್ ಸರ ಇಲ್ಲಿ ನಮ್ಮ ಇದ್ರು ಸರ್ ಅದು ಹಚ್ತೀನಿ ಸರ್. ಹಚ್ಚಿ ಕೊಡ್ತೀನಿ ಸರ್. ಒಂದ್ ಸ್ವಲ್ಪ ಬಹಳ ಬೇಗ ಒಂದ್ ಸ್ವಲ್ಪ ಪಾಪ ಇವ್ರಿಗೆ ಒಂದ್ ಸ್ವಲ್ಪ ಹಳ್ಳಿಯಿಂದ ಬಂದಿದಾರ ಸರ. ಹೋಗ್ಲಕ್ ₹1 ಇಲ್ಲ. ಇವ್ರಿಗೆಲ್ಲ ಕೂಡಿ ಹಾಕಿದಾರ ನಮ್ಮ ಹತ್ರ ಇದು ಮಾಡ್ತಾರೆ. ಸರ್ ಮತ್ತೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು, ಟಿ ಶರ್ಟ್ ಹಾಕಬೇಕು. ಹಿಂಗ್ ಡ್ರೆಸ್ ಹಾಕೊಂಡ್ರೆ ಬರಂಗ ಬೇಡ. ಅದು ಏನ್ ಮಾಡ್ತಾರೆ ಸರ್, ಇದು ಬೆಂಗಳೂರು ಸರ್. ಈ ಬೆಂಗಳೂರಿಂದ ಆನ್ಲೈನ್ ಮುಖಾಂತರ ಕರ್ಸೊಂದಾರಿ. 40 ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಾನ್ರಿ. ಕ್ಯಾಶ್ ಕೊಟ್ಟು ಮತ್ತೆ 12 ಸಾವಿರ ರೂಪಾಯಿ ಕೊಡತ್ತೇಳಿ ಹೊರಗೆ ಕಳ್ಸೋಲ್ಲ. ಮಾಡ್ಬೇಕು ಸರ್. ಬಹಳ ವಿದ್ಯಾರ್ಥಿಗಳು ಅನ್ಯಾಯ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಆದರ್ಶ್ ನಗರ ಸ್ಟೇಷನ್ ಅವ್ರಿಗೆ ಹೇಳಿ ದುಡ್ಡು ಇಸ್ಕೊಡೋ ವ್ಯವಸ್ಥೆ ಬಂದಿದ್ದಾರೆ ಸರ್. ಇಮಿಡಿಯೇಟ್ ಅವ್ರ ದುಡ್ಡು ಏನದ ಅವ್ರಿಗೆ ಇಷ್ಟು ಕೊಟ್ಟು ಅವ್ರಿಗೊಂದು ನ್ಯಾಯ ಕೊಡುವಂತ ಕೆಲಸ ಆಗುತ್ತೆ. ಅವ್ರು ಕಾಲ್ ಮಾಡ್ತಾರಿ. ಕಾಲ್ ಮಾಡಿ ನಿಮ್ ಹಿಂಗ್ ವರ್ಕ್ ಕೊಡ್ತೇವ ಅಂತ ಹೇಳ್ತಾರ. 4 days ಟ್ರೈನಿಂಗ್ ಕೊಡ್ತಾರಿ. ಟ್ರೈನಿಂಗ್ ದಾಗ ಎಲ್ಲಾ ನಮ್ ಡ್ರೀಮ್ಸ್ ಅದು ಬಿಲ್ಡ್ ಮಾಡ್ತಾರ. ಮತ್ತೆ ಈ ತರ ನಿಮ್ಗ ಥೈಲ್ಯಾಂಡ್ ಕರ್ಕೊಂಡ್ ಹೋಗ್ತೀವಿ, ಕೇರಳ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳ್ತಾರಿ. ಪೇರೆಂಟ್ಸ್ ಜೊತೆ ಮಾತಾಡಿದ್ರೂ ಮಾತಾಡಕ್ ಕೊಡಲ್ರಿ. 52,000 ಇಮಿಡಿಯೇಟ್ಲಿ ತುಂಬಿಸ್ಕೊತಾರ. ನೆಕ್ಸ್ಟ್ ಅವ್ರ ನಮ್ ಶಾಪಿಂಗ್ ಮಾಡಿಸ್ಕೊಂಡ್ರೆ ನಿಮ್ಗ ಇವಾಗ ಏನ್ರಿ ಅಲ್ಲಿ ಜಾಯಿನಿಂಗ್ ಫಾರ್ಮ್ ಇರತ್ರಿ. 2000 ಕೊಟ್ಟು ಜಾಯಿನಿಂಗ್ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು. ಫಿಲ್ಅಪ್ ಮಾಡಿದ್ರೆ ಅವ್ರು ವಿಡಿಯೋ ಮಾಡ್ಕೋತಾರ. ಹಿಂಗಿಂಗ
ಏನ್ ವಿಡಿಯೋ ಮಾಡ್ಕೊತಾರೆ ಅಂದ್ರ ನಾವು ಈಗ ಒಂದ್ಸತಿ ಜಾಯಿನ್ ಆದ್ರೆ ನೀವು ನಮ್ ರೊಕ್ಕ ಕೊಡು ಅಂತ ಹೇಳಿದ್ರೆ ನಾವ್ ಕೊಡಂಗಿಲ್ಲ ಅಂತ ಹೇಳ್ತಾರ್ರಿ. ಮತ್ತ ಆಮೇಲೆ ನಮ್ ಅಗೇನ್ಸ್ಟ್ ನೀವು ಮಾತಾಡಿದ್ರ ನಿಮ್ ಬರ್ಬಾದ್ ಮಾಡ್ತೀವಿ. ಮಂತ್ಲಿ ಇಲ್ಲಿ ಆದೇಶ್ ನಗರ್ ಪೊಲೀಸ್ ಸ್ಟೇಷನ್ದಾಗ 3 ಲ್ಯಾಕ್ ಪೇ ಮಾಡ್ತಾರಂತ್ರಿ, ಹಪ್ತಾ ಕೊಡ್ತಾರಂತ್ರಿ. ಆ ಪೊಲೀಸರು ಅಂದ್ರ 15 ದಿನದಾಗ ಬಂದ್ ವಿಸಿಟ್ ಮಾಡ್ತೀವಿ ಅಂತ ಹೇಳ್ತಾರಿ, ಒಂದ್ ದಿನಾನು ಬಂದ್ ವಿಸಿಟ್ ಮಾಡಿಲ್ರಿ. ಮತ್ ಹುಡುಗ್ಯಾರ ಯಾರೇ ಅವ್ರ ಅಗೇನ್ಸ್ಟ್ ಮಾತಾಡಿದ್ರ ಅವ್ರಿಗೆ ಹೊಡಿಯುದು ಬಡಿಯುದು ಮಾಡ್ತಾರ್ರಿ. ಗೌರ್ಮೆಂಟ್ ಲಾಯರ್ ಅಂತ ಒಬ್ರು ಅದಾರಂತ್ರಿ, ಅವ್ರು ಬಂದ ಅವ್ರು ಬಾಂಡ್ ಅದು ಸಿಗ್ನೇಚರ್ ಮಾಡಿ ಹೋಗ್ತಾನ್ರಿ. ಗೌರ್ಮೆಂಟ್ ಇಂದ ಅಥಾರಿಟಿ ಅದ ಅಂತ ಹೇಳ್ತಾರಿ. ಗೌರ್ಮೆಂಟ್ ಜಾಬ್ ಮಾಡಿದ್ರೆ ನಾಮಿನೇಟ್ ಸಿಗುದಿಲ್ಲತ್ರಿ, ಅವ್ರನ್ನ ಎಷ್ಟೇ ಸಿಗ್ತಾರೆ. ಗೌರ್ಮೆಂಟ್ ಬಿಸ್ನೆಸ್ ಮತ್ತ ಜಾಬ್ ಬಗ್ಗೆ ಡಿಫರೆನ್ಸ್ ತೋರಿಸ್ತಾರಿ ಅಲ್ಲಿ. ವಿಜಯಲಕ್ಷ್ಮಿ ಚವ್ಹಾಣ್. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಿರುದ್ಯೋಗ ಏನ್ ಇವತ್ತು ತಾಂಡವಾಡ್ತಾ ಇದೆ. ಆ ನಿರುದ್ಯೋಗ ವಿದ್ಯಾರ್ಥಿ ಯುವ ಜನರನ್ನ ಇವತ್ತು ಏನ್ ನಿರುದ್ಯೋಗಿಗಳಿರ್ತಾರ ಅವ್ರನ್ನೆಲ್ಲರನ್ನು ಇವತ್ತ ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕ ಮಾಡಿ ಅವ್ರಿಗೆ ನಾನು ಉದ್ಯೋಗ ಕೊಡಿಸ್ತೀನಿ, ಒಳ್ಳೆ ಒಬ್ಬ ಕಾರ್ಪೊರೇಟ್ ಕಂಪನಿ ಒಳಗಡೆ ಒಬ್ಬ ಆಫೀಸರ್ ಲೆವೆಲ್ ನಲ್ಲಿ ನಿಮ್ಗೆಲ್ಲ ಆರ್ಥಿಕವಾಗಿ ಆಗಿರ್ಬೋದು, ಈ ಸಮಾಜದಲ್ಲಿ ಒಳ್ಳೆ ಗೌರವಯುತವಾಗಿ ನಾನು ನಿಮ್ಮನ್ನ ತಯಾರು ಮಾಡ್ತೀನಿ, ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ, ನಿಮ್ಗೆ ಒಳ್ಳೆ ಒಂದು ಭವಿಷ್ಯವನ್ನು ಕಟ್ಟು ಕೊಡ್ತೀನಿ ಅಂತಕ್ಕಂತ ಒಂದು ಉದ್ದೇಶಗಳನ್ನ ಹೇಳಿ ಆ ವಿದ್ಯಾರ್ಥಿಗಳಿಗೆ ಮೌಢ್ಯವನ್ನು ತುಂಬಿ ಆ ವಿದ್ಯಾರ್ಥಿಗಳಿಗೆ ಏನು ಇವತ್ತು ನಿರುದ್ಯೋಗದ ಹೆಸರಿನಲ್ಲಿ ಇವತ್ತು ಉದ್ಯೋಗ ಕೊಡ್ತೀನಿ ಅಂತಕ್ಕಂತ ಒಂದಿಷ್ಟು ಆಶಯಗಳನ್ನು ಹುಟ್ಟಿಸಿ ವಿದ್ಯಾರ್ಥಿಗಳ ಕಡೆಯಿಂದ ಕೆಲವೊಂದು ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ನಮ್ಮ ಸಂಸ್ಥೆ ಇಂಟರ್ನ್ಯಾಷನಲ್ ಲೆವೆಲ್ ಸಂಸ್ಥೆ ಇದೆ, ನಮ್ದು ಆಲ್ ಇಂಡಿಯಾ ನಮ್ದೆಲ್ಲ ನೆಟ್ವರ್ಕ್ ಇದೆ, ನಾವು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇದೀವಿ. ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗಾಗಿ ಅವ್ರಿಗೆ ಆರ್ಥಿಕವಾಗಿ ಪ್ರತಿ ತಿಂಗಳು 20 ರಿಂದ 30 ಸಾವಿರ ರೂಪಾಯಿ ಇನ್ಕಮ್ ಆಗುವ ರೀತಿ ನಾವೆಲ್ಲ ಅನುಕೂಲ ಮಾಡ್ಕೊಡ್ತೇವೆ. ನಮ್ಮ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ ಸಾವಿರಾರು ಕೋಟಿ ಗಟ್ಲೆ ದುಡ್ಡು ಇರ್ತಕ್ಕಂತ ಒಂದು ಆರ್ಥಿಕತೆ ಹೊಂದಿರತಕ್ಕಂತ ಒಂದು ಸಂಸ್ಥೆ ಅಂತ ಹೇಳಿ ಸುಮಾರು ವಿಜಯಪುರ ಜಿಲ್ಲೆಯಲ್ಲಿ 5-6 ಕಂಪನಿಗಳು ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯುವ ಜನರ ಕಡೆನೂ ಕೂಡ 50 ರಿಂದ 60 ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದಾರೆ. ಇದನ್ನ ಪೊಲೀಸ್ ಸ್ಟೇಷನ್ ಪ್ರತಿಯೊಂದು ಸಾಯಿ ಪಾರ್ಕ್ ಅಲ್ಲಿ ಇರ್ತಕ್ಕಂತ ಒಂದು ಸಂಸ್ಥೆ ಇದೆ IWSE ಅಂತ ಹೇಳಿ. ಅದು ಆಲ್ರೆಡಿ ಗುಲ್ಬರ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಇದೇ ರೀತಿ ಮೋಸ ಮಾಡಿ ಸಾವಿರಾರು ವಿದ್ಯಾರ್ಥಿಗಳ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಪ್ರತಿಯೊಬ್ಬರ ಪರ್ ಹೆಡ್ಗೂ ಕೂಡ 50 ರಿಂದ 60 ಸಾವಿರ ರೂಪಾಯಿ ವಸೂಲಿ ಮಾಡ್ಕೊಂಡು ಅಲ್ಲಿ ಮೋಸ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿದರೆ ಅಂತ ಕೆಲಸನೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಸಾಯಿ ಪಾರ್ಕ್ ಅಲ್ಲಿ ಒಂದು ಸಂಸ್ಥೆ ಇದೆ, ಮತ್ತೆ ಇಲ್ಲಿ MB ಪಾಟೀಲ್ ಸರ್ಕಲ್ ಏನಿದೆ ಆ ಸರ್ಕಲ್ ಒಂದು ಸಂಸ್ಥೆ ಇದೆ. ಅಲ್ಲಿ ಕೂಡ ಸುಮಾರು ಒಂದು ವಾರಕ್ಕೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ನಮ್ ಡಿಸ್ಟಿಕ್ ದವ್ರಂತರೂ 20% ಇದ್ರೆ 90% ಏನಪ್ಪಾ ಅಂತಂದ್ರೆ 80% ಏನಪ್ಪಾ ಅಂತಂದ್ರೆ ಬೇರೆ ಡಿಸ್ಟಿಕ್ ಇಂದ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮತ್ತು ಶೋಷಿತ ವಿದ್ಯಾರ್ಥಿಗಳನ್ನ ಅದರಲ್ಲೂ ಹೆಣ್ಣು ಮಕ್ಕಳನ್ನ ಅವರು ಟಾರ್ಗೆಟ್ ಮಾಡಿ ಇವತ್ತು ಹಣ ವಸೂಲಿ ಮಾಡ್ತಕ್ಕಂಥದ್ದು. ಸಾವಿರಾರು ವಿದ್ಯಾರ್ಥಿಗಳು ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾ ಇದಾರೆ, ಏನು ಯಾವುದು ಕೂಡ ಮಾಹಿತಿ ಇಲ್ಲ ಜಿಲ್ಲೆಯಲ್ಲಿ. ಎಷ್ಟು ವಿದ್ಯಾರ್ಥಿಗಳು ಸುಮಾರು ಇಲ್ಲಿವರೆಗೂ ಕೂಡ 1 ವರ್ಷದಿಂದ 2 ವರ್ಷದಿಂದ ಸಂಸ್ಥೆಗಳು ನಡೀತಾ ಇದಾವೆ. ಒಂದು ಪೊಲೀಸ್ ಇದ್ರ ಒಳಗಡೆ ಒಂದು ಅವ್ರದ್ದು ಒಂದು ಹೆಸರಿಲ್ಲ, ಯಾವುದೇ ಇಂಟಿಮೇಷನ್ ಇಲ್ಲ, ಅವ್ರು ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಅದ್ರ ಮಾಹಿತಿ ಇಲ್ಲ, ಯಾವ್ದು ಕೂಡ ಇಲ್ಲ. ಸುಮಾರು ಸರಿ ನಾವು ಇವತ್ತು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಪಿಟಿಷನ್ ಹಾಕಿದೀವಿ ನಾವು. ಆ ಪಿಟಿಷನ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಆ ಒಂದು ಭ್ರಷ್ಟ ಸಂಸ್ಥೆ ವಿರುದ್ಧ ಇವತ್ತೇನು ವಿದ್ಯಾರ್ಥಿಗಳು ನಮ್ ಜೊತೆಗೆ ಇದಾರೆ ಅನ್ಯಾಯ ಆಗತಕ್ಕಂಥವ್ರು ಅಷ್ಟೆಲ್ಲ ಹೇಳಿದ್ರು ಕೂಡ ಆ ಸಂಸ್ಥೆ ವಿರುದ್ಧ ಇವತ್ತು ಕ್ರಮ ತಗೋಬೇಕಾಯ್ತು. ಇನ್ನೂವರೆಗೂ ಕೂಡ ಈ ಸಂಸ್ಥೆ ಇನ್ನೂ ನಡೀತಾ ಇದೆ. ಆದ್ರೆ ಎನ್ಕ್ವೈರಿ ಮಾಡಿದ್ರೆ ಇವತ್ತು ಆ ಒಂದು ಭ್ರಷ್ಟರಿಗೆ ಇವತ್ತು ಅವಕಾಶ ಕೊಡೋ ನಿಟ್ಟಿನಲ್ಲಿ ಪೊಲೀಸರೇ ಇವತ್ತು ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ನಮ್ಮ ವಿಚಾರ ಇಷ್ಟೇ, ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಇಂತಹ ಒಂದು ಸಂಸ್ಥೆಗಳಿಂದ ಇವತ್ತು ಭ್ರಷ್ಟಾಚಾರಕ್ಕೊಳಗಾಗಿ ಸುಮಾರು ವಿದ್ಯಾರ್ಥಿಗಳಿಂದ 50 ಸಾವಿರ ರೂಪಾಯಿ ಅಂತಂದ್ರೆ ಸಾಲ ಮಾಡಿ ಸೂಲ ಮಾಡಿ ಇವತ್ತು ತಂದು ಕೊಟ್ಟಿದ್ದಾರೆ. ನಿನ್ನೆ ಒಬ್ರು ಪಾಲಕರು ಹೇಳ್ತಾ ಇದ್ರು, ನಾವು ನಮ್ಮ ಮಗಳು ಒಂದು ಒಳ್ಳೆ ಆಗ್ತದೆ ಅಂತ ಹೇಳಿ ನಾವು ಸಾಲ ಮಾಡಿ ಕೊಟ್ಟಿದೀವ್ರಿ, ನಮ್ಗೆ ಇವತ್ತು ಅವ್ರು ಸಾಲಗಾರ ನಮ್ಮ ಮನಿ ಮುಂದೆ ಬಂದಿದಾರ, 4-5 ತಿಂಗಳಾಯ್ತು, 1 ರೂಪಾಯಿನೂ ಕೂಡ ಲಾಭ ಆಗಿಲ್ಲ. ಅಂದ್ರೆ ಇವತ್ತು ಏನಾಗ್ತಾ ಇದಪ್ಪ ಅಂತಂದ್ರೆ ಈ ನಿರುದ್ಯೋಗ ಅಂತಕ್ಕಂತ ಒಂದು ಏನ್ ಇವತ್ತು ಭ್ರಷ್ಟತೆ ಇದೆಯಲ್ಲ ಅದರನ್ನು ಉಪಯೋಗಿಸಿ ಇವತ್ತು ಮಹಿಳೆಯರಿಗೆ ಹೆಚ್ಚುವರಿಯಾಗಿ ಇವತ್ತ PG ಕೂಡ ಮಾಡ್ತಾ ಇದಾರೆ. ಅವರು PG ಮಾಡಿದ್ದಾರೆ, ಕ್ಯಾಂಟೀನ್ ಮಾಡಿದ್ದಾರೆ, ಯಾವ್ದು ಕೂಡ ಪರ್ಮಿಷನ್ ಇಲ್ಲ. ಯಾವ ಇಲಾಖೆ ಪರ್ಮಿಷನ್ ತಗೋಬೇಕು, ಯಾವ ಇಲಾಖೆ ಕೂಡ ಅವ್ರು ಸಂಪರ್ಕ ಮಾಡಿಲ್ಲ. ಅವ್ರು ಹೋಗಿ ಕೇಳಿದ್ರೆ ನಮ್ದು ಆಲ್ ಇಂಡಿಯಾ ಪರ್ಮಿಷನ್ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ಪೊಲೀಸರಿಗೆ ಹಪ್ತಾ ಕೊಡ್ತೀವಿ ನಾವು ಅಂದ್ರೆ ಯಾರು ಏನು ಮಾಡ್ಕೊಳ್ಳೋಂತ ಒಂದು ಶಿಸ್ತಿ ಒಳಗಡೆ ಇವತ್ತು ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳು ಅನ್ಯಾಯ ಮಾಡ್ತಿದ್ರು ಕೂಡ ಯಾರು ಕೇಳದೇ ಇರುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿ ಅಂತ ಸಂಸ್ಥೆಗಳಿಗೆ ಇಲ್ಲಿ ಏನಾದ್ರೂ ಅವಕಾಶ ಕೊಟ್ರೆ ಇಡೀ ಜಿಲ್ಲೆಯ ಜನರ ಒಂದು ಆರ್ಥಿಕವಾಗಿ
ಅವರಿಂದ ಭ್ರಷ್ಟಾಚಾರ ಮಾಡುವಂತ ಸಾಧ್ಯತೆಗಳಿದಾವೆ, ಅವರಿಂದ ಹಣ ವಸೂಲಿ ಮಾಡುವಂತ ಸಾಧ್ಯತೆಗಳಿದಾವೆ. ನಾನು ಇವತ್ತು ಜಿಲ್ಲಾ ಆಡಳಿತಕ್ಕೆ ಇವತ್ತು ನಾವೆಲ್ಲರೂ ಕೂಡ ಅನ್ಯಾಯಕ್ಕೊಳಗಾದಂತ ವಿದ್ಯಾರ್ಥಿಗಳನ್ನು ಒಳಗೊಂಡು ನಾವ್ ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಅಂತ ಸಂಸ್ಥೆಗಳು ಇವತ್ತು ಬ್ಯಾನ್ ಆಗ್ಬೇಕು. ಅಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಏನ್ ಅನ್ಯಾಯ ಆಗಿದೆ ಅವ್ರೆಲ್ಲರಿಗೂ ಕೂಡ ಪರ್ ಹೆಡ್ 50,000 ರಿಂದ 55,000 ರೂಪಾಯಿ ಇಸ್ಕೊಂಡಿದ್ದಾರೆ ಅವರು. ಅವೆಲ್ಲವನ್ನು ಮತ್ತೆ ಆ ವಿದ್ಯಾರ್ಥಿಗಳಿಗೆ ಮತ್ತೆ ಮರು ನೀಡಬೇಕು. ಯಾವ ಹುಡುಗರಿಗೆ ಅನ್ಯಾಯ ಆಗಿದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಮಿಸ್ಯೂಸ್ ಮಾಡ್ಕೊಂಡಿದಾರ ಅದು ಕೂಡ ತನಿಖೆ ಆಗಿ ಅವ್ರ ಮೇಲೆ ಕ್ರಮ ದಾಖಲಾಗಬೇಕು. ಅವ್ರ ಮೇಲೆ ಕಾನೂನು ಕ್ರಮ ದಾಖಲಿಸ್ಕೊಳ್ಬೇಕು. ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ಅಡಿಯಲ್ಲಿ ಇವತ್ತೇನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಸ್ವಯಂ ದಾಖಲಿಸ್ಕೊಂಡು ಅವ್ರ ಮೇಲೆ FIR ಮಾಡ್ಕೊಂಡು, ಮತ್ತೆ ವಿಶೇಷವಾಗಿ ಅವ್ರು ಯಾರು ಕೂಡ ಆ ಸಂಸ್ಥೆಗಳನ್ನ ನಡೆಸುವಂತವ್ರು ಕರ್ನಾಟಕದವ್ರಂತೂ ಅಲ್ಲ. ಇವತ್ತು ಬೇರೆ ಬೇರೆ ಮುಂಬೈಯಿಂದ ಬಂದಿದ್ದಾರೆ, ಬೇರೆ ಬೇರೆ ಮಹಾರಾಷ್ಟ್ರದಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಯಾವುದೇ ಪರ್ಮಿಷನ್ ತಗೊಳ್ಳದೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಕಡೆಯಿಂದ ಇವತ್ತು ಹಣವನ್ನ ವಸೂಲಿ ಮಾಡಿ ಅವ್ರಿಗೆ ಮೈಂಡ್ ವಾಶ್ ಮಾಡಿ ಇವತ್ತು ಜೀವನವನ್ನೇ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನವಿ ಇಷ್ಟೇ, ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಆಡಳಿತ ಕೆಲಸ ಮಾಡ್ಬೇಕು. ಆ ಪೊಲೀಸರು ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ ಮೊದಲು ಆಕ್ಷನ್ ಆಗ್ಬೇಕು, ನಂತರ ಅನ್ಯಾಯ ಮಾಡಿದವ್ರ ಮೇಲೆ ಇವತ್ತು ಆಕ್ಷನ್ ಆಗ್ಬೇಕಂತಕ್ಕಂಥದ್ದು ನಮ್ ಬೇಡಿಕೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾ ಪರಿಷತ್, ವಿಜಯಪುರ. ಈ ಬಂದು ನಾವು ಅವನಿಗೆ ಮಾಡಿಸ್ತೀವಿ. ಕೊಡ್ತೀರಿ ಸರ್